ಈಗ ಸಸ್ಯ ಹಾರ್ಮೋನುಗಳನ್ನು ತಿಳ್ಕೊಂಡಾಯಿತು. ನೆಕ್ಸ್ಟ್ ಈಗ ನಿಯಂತ್ರಣ ಮತ್ತು ಸಹಭಾಗಿತ್ವ ಸಾಧಿಸುವಲ್ಲಿ ಪ್ರಾಣಿಗಳಲ್ಲಿ ನರ ಅಂಗಾಂಶ ಮತ್ತು ಸ್ನಾಯು ಅಂಗಾಂಶಗಳು ಹೇಗೆ ಸಹಕರಿಸ್ತಾವಲ್ಲ, ಹಂಗೆ ಹಾರ್ಮೋನುಗಳು ಕೂಡ ನಮಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಸಾಧಿಸಲಿಕ್ಕೆ ಸಹಕರಿಸ್ತಾವ. ಅದರಲ್ಲಿ ನಾವು ನೋಡ್ತಾ ಬಂದಿದ್ದೆ ಆದ ಪಿಟ್ಯುಟರಿ ಗ್ರಂಥಿ. ಈ ಪಿಟ್ಯುಟರಿ ಗ್ರಂಥಿಯನ್ನು ನಾವು ಬೆಳವಣಿಗೆ ಹಾರ್ಮೋನ್ ಅಂತ ಕರೆಯಾಕತ್ತೀವಿ. ಯಾಕಂದ್ರೆ ನಮ್ಮ ದೇಹದ ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಗೆ ಕಾರಣವಾದಂಥ ಹಾರ್ಮೋನ್ ಪಿಟ್ಯುಟರಿ ಗ್ರಂಥಿಯಾಗಿದೆ. ಮೆದುಳಿನ ಬುಡ ಭಾಗದಲ್ಲಿ ನಾವು ಮೆದುಳಿನ ಚಿತ್ರ ಹಾಕುವಾಗ ಒಂದು ಸಣ್ಣದಾದ ಭಾಗ ಗುರುತಿಸ್ತೀವಿ. ಅದುವೇ ನಮ್ಮ ಬೆಳವಣಿಗೆಯ ಹಾರ್ಮೋನನ್ನು ಸ್ರವಿಸುವಂತಹ ಒಂದು ಗ್ರಂಥಿಯಾಗಿದೆ. ನೆಕ್ಸ್ಟ್ ಥೈರಾಯ್ಡ್ ಗ್ರಂಥಿ. ಇದು ಥೈರಾಕ್ಸಿನ್ ಹಾರ್ಮೋನನ್ನು ಬಿಡುಗಡೆ ಮಾಡ್ತೈತಿ. ಈ ಥೈರಾಕ್ಸಿನ್ ಹಾರ್ಮೋನ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯಲ್ಲಿ ಸಹಕರಿಸಿ ನಮ್ಮ ಸಮತೋಲಿತ ಬೆಳವಣಿಗೆಗೆ ಕಾರಣವಾದಂಥ ಹಾರ್ಮೋನ್ ಅಂತ ಹೇಳ್ಬೋದು. ಥೈರಾಕ್ಸಿನ್ ಹಾರ್ಮೋನ್, ಥೈರಾಯ್ಡ್ ಗ್ರಂಥಿ ಸ್ರವಿಸುವಂತಹ ಥೈರಾಕ್ಸಿನ್ ಹಾರ್ಮೋನ್. ಸೊ ಇದು ಏನು ಮಾಡ್ತದೆ ಅಂತ ಹೇಳಿದ್ವಿ, ಇದರ ಕೊರತೆ ಆದರೆ ನಮಗೇನಾಗ್ತದೆ, ಥೈರಾಕ್ಸಿನ್ ಹಾರ್ಮೋನನ್ನು ಕೊರತೆ ಆತಂದ್ರೆ ನಮಗೆ ಬರ್ತದೆ ಗೊಳಗೊಂಡ ರೋಗ. ಸೊ ಆ ಗೊಳಗೊಂಡ ರೋಗ ಬಂದಾಗ ಆ ವ್ಯಕ್ತಿಗೆ ಕುತ್ತಿಗೆ ಭಾಗದಲ್ಲಿ ಊತ ಕಂಡು ಬರ್ತೈತಿ. ಆಮೇಲೆ ಈ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ನಮ್ಗೆ ಅಯೋಡಿನ್ ಬಹಳ ಅವಶ್ಯಕತೆ ಇದೆ. ಆದ್ದರಿಂದ ಅಯೋಡಿನ್ ಕೊರತೆ ಆದ್ರೆ ಥೈರಾಯ್ಡ್ ಗ್ರಂಥಿಯ ಕಾರ್ಯ ಸರಿಯಾಗುವುದಿಲ್ಲ, ಕುಂಠಿತವಾಗ್ತದೆ. ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಸರಿಯಾಗಿ ಬಿಡುಗಡೆ ಆಗುವುದಿಲ್ಲ. ಆವಾಗ ನಮ್ಮ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಸರಿಯಾಗಲಿಲ್ಲದ ಕಾರಣವಾಗಿ ಸಮತೋಲಿತ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗ್ತದೆ. ನೆಕ್ಸ್ಟ್ ಅಡ್ರಿನಲ್ ಗ್ರಂಥಿ. ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನನ್ನು ಸ್ರವಿಸ್ತತಿ. ಈ ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ. ಕಾರಣ ಇದು ನಮಗೆ ಭಯ ಮತ್ತು ಕೋಪದ ಸಂದರ್ಭದಲ್ಲಿ ರಕ್ತಕ್ಕೆ ನೇರವಾಗಿ ಬಿಡುಗಡೆಯಾಗಿ ಹೃದಯದ ಭಾಗವನ್ನು ಕೂಡ ಅದೇನು ಮಾಡ್ತತಿ, ಮುಟ್ಟಿದಾಗ ನಮ್ಮದು ಹೃದಯ ಬಡಿತ ಹೆಚ್ಚಾಗ್ತದೆ. ಆ ಸಂದರ್ಭದಲ್ಲಿ ಭಯ ಮತ್ತು ಕೋಪ ಆದಾಗ ಆ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಸಲುವಾಗಿ ವ್ಯಕ್ತಿಯ ಹೃದಯ ಬಡಿತ ಹೆಚ್ಚಾಗ್ತೈತಿ. ಆಮೇಲೆ ಸ್ನಾಯುಗಳಿಗೆ ಆಕ್ಸಿಜನ್ ಕೊರತೆ ಉಂಟಾಗ್ತೈತಿ. ಆಮೇಲೆ ಆತನಲ್ಲಿ ನೋಡ್ರಿ ಎಷ್ಟು ಬದಲಾವಣೆಗಳು, ಅತಿಯಾಗಿ ಬೆವರ್ತಿರ್ತಾನ. ಯಾಕಂತಂದ್ರೆ ಪಕ್ಕೆಲುಬಿನ ಸ್ನಾಯುಗಳು ಸಂಕುಚಿಸ್ತಾವ. ಆವಾಗ ಆತನ ಉಸಿರಾಟದ ವೇಗವು ಕೂಡ ಏನಾಗತೈತಿ, ಹೆಚ್ಚಾಗ್ತೈತಿ. ಸೊ ಈ ಭಯ ಮತ್ತು ಕೋಪದ ಸನ್ನಿವೇಶವನ್ನು ನಿಯಂತ್ರಿಸಲಿಕ್ಕೆ ಬಿಡುಗಡೆ ಆಗಾಕತ್ತೈತಿ ಅಡ್ರಿನಲಿನ್ ಹಾರ್ಮೋನ್. ಅದಕ್ಕೆ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತೇಳಿ ಸಹ ಕರೀಲಾಗ್ತೈತಿ. ನೆಕ್ಸ್ಟ್ ವೃಷಣಗಳು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಬಿಡುಗಡೆ ಮಾಡ್ತಾವೆ. ಒಂದು ವೇಳೆ ಟೆಸ್ಟೋಸ್ಟಿರಾನ್ನ ಹಾರ್ಮೋನನ್ನು ಕೊರತೆ ಆತಂದ್ರೆ ಹುಡುಗರ ಲಕ್ಷಣಕ್ಕೆ ಕಾರಣವಾದಂಥ ಹಾರ್ಮೋನ್ ಅಂತ ಹೇಳ್ಬೋದು ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಒಂದು ವೇಳೆ ಹಾರ್ಮೋನುಗಳು ಅತಿಯಾಗಿ ಸ್ರವಿಕೆ ಆಗಲಿಲ್ಲ ಅಂದ್ರೆ, ಕಡಿಮೆ ಸ್ರವಿಕೆ ಆತಂತಂದ್ರೆ ಅವರಲ್ಲಿ ಪುರುಷರ ಲಕ್ಷಣಗಳು ಕಡಿಮೆ ಆಗ್ತಾವೆ. ಹಂಗೆ ಸ್ತ್ರೀಯರಲ್ಲಿ ಅಂಡಾಶಯ ಇದು ಈಸ್ಟ್ರೋಜನ್ ಹಾರ್ಮೋನನ್ನು ಸ್ರವಿಸ್ತತಿ. ಸ್ತ್ರೀಯ ಲಕ್ಷಣಕ್ಕೆ ಕಾರಣವಾದಂಥ ಹಾರ್ಮೋನ್ ಅಂತ ಹೇಳ್ಬೋದು. ಮತ್ತು ಋತುಚಕ್ರಕ್ಕೂ ಕೂಡ ಕಾರಣವಾದಂಥ ಹಾರ್ಮೋನು ಈಸ್ಟ್ರೋಜನ್ ಹಾರ್ಮೋನ್. ಅದೇ ರೀತಿಯಾಗಿ ಇನ್ನೊಂದು ಮೆದೋಜೀರಕ ಗ್ರಂಥಿಯು ಸ್ರವಿಸುವಂಥ ಹಾರ್ಮೋನ್ ಅಂತ ಹೇಳ್ಬೋದು. ಇದು ಇನ್ಸುಲಿನನ್ನು ಸ್ರವಿಸ್ತತಿ. ಯಾವ ಹಾರ್ಮೋನ್? ಇನ್ಸುಲಿನ್ ಹಾರ್ಮೋನ್. ಇನ್ಸುಲಿನ್ ಹಾರ್ಮೋನನ್ನು ಕೊರತೆ ಆತಂದ್ರೆ ಆ ವ್ಯಕ್ತಿಗೆ ಬರ್ತೈತಿ ಸಕ್ಕರೆ ರೋಗ. ಇನ್ಸುಲಿನ್ ಹಾರ್ಮೋನ್ ಕೊರತೆ ಆದ್ರೆ ಮಧುಮೇಹ ಅಥವಾ ಸಕ್ಕರೆ ರೋಗ ಆ ವ್ಯಕ್ತಿಗೆ ಬರ್ತದೆ. ಸೊ ಆದ್ದರಿಂದ ಈ ಎಲ್ಲ ಹಾರ್ಮೋನುಗಳು ಮನುಷ್ಯರಲ್ಲಿ ಬಹಳಷ್ಟು ನಮಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಸಾಧಿಸಲಿಕ್ಕೆ ಸಹಾಯ ಮಾಡ್ತಾವೆ. ಸೊ ಇವುಗಳನ್ನು ಕೂಡ ಕಲ್ತಿದ್ದೆ ಆದರೆ ಆರಾಮವಾಗಿ ನಾವು 3 ಅಂಕಗಳನ್ನು ಗಳಿಸ್ಬೋದು. ವಿದ್ಯಾರ್ಥಿಗಳು ಇದರ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಬೇಕು.